ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ RB ಪಾಟೀಲ್, ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಹೈಕೋರ್ಟ್ ವಕೀಲರು. ಇಂದು ವಿಷಯ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಮಾತ್ರವಲ್ಲ, ಭಾರತದ ಪ್ರತಿಯೊಬ್ಬ ನಾಗರಿಕನ ಜನ್ಮದಿನ. ನಾಗರಿಕರು ಮಾನವನ ಹಕ್ಕುಗಳನ್ನು ಪಾಲನೆ ಮಾಡಬೇಕು, ಮಾನವೀಯ ಮೌಲ್ಯಗಳಿಂದ ಜೀವನ ಮಾಡಬೇಕು, ಮನುಷ್ಯತ್ವ ಅಂದ್ರೆ ಏನು ಎಂಬ ವಿಚಾರವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಅದು ಕಾನೂನು ರೂಪವಾಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಮಹಿಳಾ ಸ್ವಾತಂತ್ರ್ಯ, ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ. ಅವರು ಒಂದು ಅಡಿಗೆ ಕೋಣೆಯ ಒಂದು ಕಾವಲಲ್ಲಿ ಇದ್ರು. ಅಂಥವರಿಗೆ ಇವತ್ತು ಸ್ವಾತಂತ್ರ್ಯವನ್ನು ಕೊಟ್ಟು ಮಹಿಳೆಯ ಸಮಾನವಾಗಿ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಯಲು ಅವಕಾಶ ಕಲ್ಪಿಸಿಕೊಟ್ಟಿರೋದು ನಮ್ಮ ಸಂವಿಧಾನ. ಅದಕ್ಕಾಗಿ ಪ್ರತಿಯೊಬ್ಬರು ಇವತ್ತು ಗಂಗಾವತಿ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಎಲ್ಲ ಹೋರಾಟಗಾರರು ಅವರು ತಮ್ಮ ಹೋರಾಟದ ಹಕ್ಕನ್ನು ಮರೆತು ಬಿಟ್ಟಿದ್ದಾರೆ. ಮಾನ್ಯ ಗೌರವಾನ್ವಿತ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಮೂವರು, ನಾಗೇಶ್ ಪಾಟೀಲ್ ಸಾಹೇಬರು ಹಾಗೂ ನಮ್ಮ 3 ಜಡ್ಜ್ ಸಾಹೇಬ್ರು ಏನಿದಾರಲ್ಲ, ಅವರು ತಮ್ಮ ಸ್ವ ಇಚ್ಛೆಯಿಂದ ಸುಮೋಟ ಕೇಸುಗಳನ್ನು ಹಾಕೊಂಡು ಈ ಊರಿನ ಅಭಿವೃದ್ಧಿಗೆ ಅವರು ತುಂಬಾ ಪಣ ತೊಟ್ಟು ನಿಂತಿದ್ದಾರೆ. ಇಡೀ ಇವತ್ತು ಈ 135ನೇ ಜನ್ಮದಿನದ ಒಂದು ವಿಷಯದಲ್ಲಿ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಿಗೆ ಈ ದಿನವನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಹೋರಾಟಗಾರರು ಕೂಡ ತಾವು ಹೋರಾಟ ಮಾಡಲೇಬೇಕು. ಮನುಷ್ಯನಾದವನು ಹೋರಾಟ ಮರೆತರೆ ಅವನು ಸಂವಿಧಾನವನ್ನು ತಿರಸ್ಕಾರ ಮಾಡಿದಂತೆ. ಯಾವ ಮನುಷ್ಯ ಮೌನವಾಗಿರ್ತಾನೋ, ಯಾವ ಮನುಷ್ಯ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವುದಿಲ್ಲೋ, ಅವನ್ನೆಲ್ಲರೂ ಫಂಡಮೆಂಟಲ್ ರೈಟ್ಸ್ಗೆ ಅಯೋಗ್ಯ, ನಾಗರಿಕ ಹಕ್ಕುಗಳಿಗೆ ಪಡೆಯಲು ಅವನು ಅಯೋಗ್ಯನಾಗಿರುವುದರಿಂದ ಹೋರಾಟ ಮಾಡಬೇಕು, ನ್ಯಾಯ ಪರವಾಗಿ ಹೋರಾಟ ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಇವತ್ತು ಭಾರತ ದೇಶಾದ್ಯಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಒಂದು ನಡೀತಾ ಇದೆ. ಇದು ಇವತ್ತು ದಲಿತರ ಪಾಲಿಗೆ ಹಬ್ಬದ ದಿನ. ಈ ದೇಶ ಸ್ವಾತಂತ್ರ್ಯವಾದರೆ ಸಾಲದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಪ್ರತಿಯೊಬ್ಬರು ಸಮಾನ ಹಕ್ಕುಳ್ಳವರಾಗಬೇಕೆಂದು ಈ ರಾಷ್ಟ್ರದ ಶೋಷಿತ ಜನಾಂಗದ ಅಭಿವೃದ್ಧಿಗಾಗಿ ಇಡೀ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ವಿಶ್ವಜ್ಞಾನಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನ ಇವತ್ತು ನಾವು ಎಲ್ಲರೂ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎಷ್ಟು ನೆನೆದರೂ ಕಡಿಮೆನೆ. ಇವತ್ತು ನಾವೆಲ್ಲ ಈ ಸ್ಥಿತಿಯಲ್ಲಿ ಸ್ವತಂತ್ರವಾಗಿ ಇವತ್ತು ಬಿಳಿಯ ಬಟ್ಟೆಗಳನ್ನ ಅಲ್ಲಿ ಕಕ್ಕೊಂಡು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಈ ದೇಶಕ್ಕೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ, ಇಡೀ ಮನುಕುಲಕ್ಕೆ ಸೀಮಿತ ಆಗಿರ್ತಕ್ಕಂಥವ್ರು. ಇಡೀ ಇವತ್ತು ಮಾನವ ಜನ್ಮ ಇವತ್ತು ಭಾರತದಾದ್ಯಂತ ಇವತ್ತು ಅವ್ರನ್ನೆಲ್ಲರನ್ನ ನೆನೆಯುವಂತ ದಿನ. ಇಡೀ ನಮ್ಮ ಭಾರತ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಅವರ ಒಂದು ಸಂವಿಧಾನವನ್ನ ಒಪ್ಪಿ ಅವರ ಆದರ್ಶಗಳನ್ನ, ತತ್ವಗಳನ್ನ ಪಾಲಿಸುವಂತ ದೇಶಗಳ ಕೂಡ ಇದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ 9 ಭಾಷೆಗಳಲ್ಲಿ ಮಾತಾಡ್ತಾ ಇದ್ರು. ಅವರು 32 ಡಿಗ್ರಿಗಳನ್ನ, 5 PhD ಗಳನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 64 ವಿಷಯಗಳಲ್ಲಿ ಪಾಂಡಿತ್ಯವನ್ನ ಪಡೆದಿದ್ದಾರೆ. ಇಡೀ ಭಾರತದಲ್ಲಿ ಅವರಷ್ಟು ಜ್ಞಾನಿವಂತರು ಯಾರು ಇಲ್ಲ ಅಂತಂದೇಳಿ ಈಗಾಗಲೇ ಅಮೆರಿಕ ಕೂಡ ಸರ್ವೆವನ್ನ ಮಾಡಿ ತಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದೇಳಿ ಆ ಒಂದು ಅಮೆರಿಕದ ವಿಶ್ವವಿದ್ಯಾಲಯ, ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಅವರ ಹೆಸರು ಕೂಡ ಇಟ್ಟಿದ್ದಾರೆ. ಇಷ್ಟೇ ಸಾಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆಯನ್ನು ಹೊಗಳಿಕ್ಕೆ. ಇವತ್ತು ನಾವೆಲ್ಲರೂ ಅವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ. ಅವರನ್ನ ನಾವು ನೆನೆದೇ ಹೋದ್ರೆ ನಾವು ಎಂತ ದುರದೃಷ್ಟ ಅಂತ ಅಂದೇಳಿ ನಾವು ತಿಳ್ಕೊಬೇಕಾಗುತ್ತೆ. ಇವತ್ತು ಯಾವುದೇ ಜಾತಿಗೆ ಸೀಮಿತವಾಗದೇನೆ ಎಲ್ಲಾ ಜಾತಿ ಜನಾಂಗದವರು ಪ್ರೀತಿಸುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರಲಿಲ್ಲ ಅಂದ್ರೆ ನಾವೆಲ್ಲ ಒಂದು ನಾಯಿ ನರಿಗಳಾಗಿ ಜೀವನ ಮಾಡುವಂತ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ
ಎಲ್ಲ ಮಹಿಳೆಯರು ಮತ್ತು ಗಂಡ್ಮಕ್ಳು ಎಲ್ಲರೂ ಸಮಾನವಾಗಿ ಒಂದು ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಹಾರ್ದಿಕವಾದಂತಹ ಶುಭಾಶಯಗಳನ್ನ ನಾವೆಲ್ಲರೂ ತಿಳಿಸ್ತಾ ಇದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನನ ಕೊಟ್ಟಿರೋದ್ರಿಂದ ನಾವು ಇವತ್ತೆಲ್ಲ ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತಂದೇಳಿ ಸಂದರ್ಭದಲ್ಲಿ ಹೇಳುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸಕ್ ಬಯಸ್ತಾ ಇದ್ದೀನಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.